ಅನುಮಾನಾಸ್ಪದ ಸಾವು, ವರದಕ್ಷಿಣೆ ಕಿರುಕುಳ ಆರೋಪ, ಪತಿ ಹತ್ಯೆ ವಿರುದ್ಧ ಪ್ರಕರಣ. ರಾಯಚೂರು ನಗರದ ವಿಜ್ಞಾನ ಕೇಂದ್ರದಲ್ಲಿ ಪ್ರೋಗ್ರಾಂ ಅಸಿಸ್ಟೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಮಹಿಳೆಯೊಬ್ಬರು ತಮ್ಮ ಮನೆಯಲ್ಲಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ ಘಟನೆ ನಡೆದಿದ್ದು, ಮೃತಳ ಪೋಷಕರು ಪತಿ ಮತ್ತು ಅತ್ತೆಯ ವಿರುದ್ಧ ಕೊಲೆ ಹಾಗೂ ವರದಕ್ಷಿಣೆ ಕಿರುಕುಳ ಆರೋಪ ಮಾಡಿ ಪ್ರಕರಣ ದಾಖಲಿಸಿದ್ದಾರೆ. ನಗರದ ಐಬಿ ರಸ್ತೆಯ ನಿವಾಸಿ ವಿದ್ಯಾ ಅಲಿಯಾಸ್ ಸುದೀಕ್ಷಾ, 30, ಮೃತ ಮಹಿಳೆಯಾಗಿದ್ದಾರೆ. ಅವರು ಸುಮಾರು 3 ವರ್ಷಗಳ ಹಿಂದೆ ಮಂಜುನಾಥ ಎಂಬಾತನೊಂದಿಗೆ ವಿವಾಹವಾಗಿದ್ದರು. ಮದುವೆಯಾಗಿ 4 ತಿಂಗಳಲ್ಲೇ ಗಂಡನ ಮನೆಯಲ್ಲಿ ಕಿರುಕುಳ ನೀಡಲಾಗುತ್ತಿದೆ ಎಂದು ತವರು ಮನೆಯವರಿಗೆ ತಿಳಿಸಿದ್ದಾರೆ ಎನ್ನಲಾಗಿದೆ. ದೈಹಿಕ ಹಲ್ಲೆಗೂ ಒಳಗಾಗಿರುವುದಾಗಿ ಅವರು ಹೇಳಿಕೊಂಡಿದ್ದರು. ವರದಕ್ಷಿಣೆ ವಿಚಾರವಾಗಿ ಗಂಡ ಮಂಜುನಾಥ ಹಾಗೂ ಅತ್ತೆ ಕವಿತಾ ದಿನನಿತ್ಯ ಕಿರುಕುಳ ನೀಡುತ್ತಿದ್ದರೆಂದು ಆರೋಪಿಸಲಾಗಿದೆ. ಭಾನುವಾರ ಮಧ್ಯಾಹ್ನ ಮಹಿಳೆಯ ತಂದೆ ಮೃತ್ಯುಂಜಯ ಸ್ವಾಮಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ನೀಡಿ ಮಾತನಾಡಿ ಬಂದಿದ್ದರು. ಬಳಿಕ ಸಂಜೆ 7:30 ಸುಮಾರಿಗೆ ಪತಿ ಮತ್ತು ಅತ್ತೆ ಸೇರಿ ವರದಕ್ಷಿಣೆ ವಿಚಾರವಾಗಿ ಮಹಿಳೆಯನ್ನು ಕತ್ತು ಹಿಸುಕಿ ಕೊಲೆ ಮಾಡಿ ನಂತರ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎಂದು ತಪ್ಪು ಮಾಹಿತಿ ನೀಡಿದ್ದಾರೆ ಎಂದು ಮೃತಳ ತಂದೆ ಆರೋಪಿಸಿದ್ದಾರೆ. ಈ ಕುರಿತು ನಗರದ ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ರಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ಘಟನಾ ಸ್ಥಳಕ್ಕೆ ಡಿವೈಎಸ್ಪಿ ಶಾಂತವೀರ ಹಾಗೂ ತಹಶೀಲ್ದಾರ್ ಪರಶುರಾಮ ಸೇರಿದಂತೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ರಿಮ್ಸ್ ಶವಗಾರದ ಮುಂದೆ ಮೃತಳ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದ್ದು, ಆರೋಪಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ನ್ಯಾಯ ಒದಗಿಸಬೇಕು ಎಂದು ಕುಟುಂಬಸ್ಥರು ಒತ್ತಾಯಿಸಿದ್ದಾರೆ. ಎಸ್ಪಿ ಹೇಳಿಕೆ. ಈ ಕುರಿತು ಎಸ್ಪಿ ಅರುಣಾಂಶಗಿರಿ ಪ್ರತಿಕ್ರಿಯಿಸಿ, ಮೃತಳ ತಂದೆ ನೀಡಿದ ದೂರಿನ ಆಧಾರದ ಮೇಲೆ ವರದಕ್ಷಿಣೆ ಕಿರುಕುಳ, ಕೊಲೆ ಪ್ರಕರಣ ದಾಖಲಾಗಿದ್ದು, ಆರೋಪಿ ಪತಿ ಮಂಜುನಾಥನನ್ನು ಬಂಧಿಸಿ ವಿಚಾರಣೆ ನಡೆಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುವುದು. ಪ್ರಕರಣದ ಸಂಪೂರ್ಣ ತನಿಖೆ ನಡೆಸಿ ಮತ್ತಷ್ಟು ಮಾಹಿತಿ ನೀಡಲಾಗುವುದು ಎಂದು ಮಾಧ್ಯಮದ ಪ್ರತಿಕ್ರಿಯಿಸಿದರು. ವರದಿಗಾರರು ಗಾರಲದಿನ್ನಿ ವೀರನಗೌಡ. ನಮ್ಮ ಮನೆಯವರಿಗೆಲ್ಲ ಬೈದ ಮೇಲೆ ಇರಲಿ ನನ್ನ ಮಗಳ ಅಂದಿವಿ. ಮತ್ತೆ ಬಂದು ನನಗೆ ಮೈಗೆಲ್ಲ ಬೇಸ್ ಹೊಡೆದಾರಿ, ನನಗೆ ಒತ್ತರ ಕಾಲಿಗೆ ಒತ್ತನ ಮಗಳಿಗೆ ನನಗೆ ಹೊಡೆದು ಎಲ್ಲ ಪೊಲೀಸ್ ಸ್ಟೇಷನ್ಗೆ ಹೋದಿವ್ರಿ. ಕರ್ಸಿದ್ರು ಪೊಲೀಸ್ ಸ್ಟೇಷನ್ಗೆ ಹೋದಿವ್ರಿ. ಅಲ್ಲಮ್ಮ, ಈಗ ನಿಮ್ಮ ಮಗಳು ಫೋನ್ ಹಚ್ಚಿದಾಗ ಏನು ಹೇಳ್ತೀಳಮ್ಮ ನಿಮ್ಗೆ? ನಮಗ್ರಿ ಕುಡಿತಾನಮ್ಮ, ಕುಡಿದು ಈಗ ಬಂದು ಬೈತಾನ, ಕಿರಿಕಿರಿ ಮಾಡ್ತಾನ, ಬೆಳಗಾನ ಎಬ್ಬಿಸ್ತಾನ, ಕಿರಿಕಿರಿ ಭಾಳ ಟಾರ್ಚರು. ಅಲ್ಲ, ಎದ್ರ ಸಲಕ್ಕೆ ಟಾರ್ಚರ್ ಕೊಡ್ತೀನಂತಮ್ಮ? ಆಕಿ ರೊಕ್ಕ ಆಕಿ ಪೇಮೆಂಟ್ ಕೊಡ್ಬೇಕು. ಇಲ್ಲ ಆಕಿಗೆ ಎಷ್ಟು 35 ಎಷ್ಟು 40 ನಾನು ಆಕಿಗಿರ್ಲಿ ಅಂತ ಬಂಗಾರ ಕೊಡ್ಲಿಲ್ರಿ ಅವರು. ನಾನು ತಾಳಿ ಚೈನ ಮಾಡ್ಸಿದೆ, ತಾಳಿ ಚೈನ ಕಟ್ಟತ್ತಿದ್ಲರಿ ಆಕಿ. ಹೆಂಗ ಮಾಡಿದ್ರಿ ನನ್ನ ಮಗ, ನಾವ್ ಕೇಳಾರ್ದ ಹೆಂಗ್ ಮಾಡಿದ್ರಿ ಅಂತ ಹೇಳಿ ಟಾರ್ಚರ್ ರೀ, ದಿನ ಟಾರ್ಚರ್. ವರದಕ್ಷಿಣೆ ಕೊಟ್ಟಿವ್ರಿ, ಬಂಗಾರ ಕೊಟ್ಟಿವಿ, ಬೆಳ್ಳಿ ಕೊಟ್ಟಿವಿ, 5 ತೊಲೆ ಬಂಗಾರ ಕೊಟ್ಟಿವಿ, ಅರ್ಧ ಕೆಜಿ ಬೆಳ್ಳಿ ಕೊಟ್ಟಿವಿ. ಇಷ್ಟೆಲ್ಲ ಕೊಟ್ಟರು ಟಾರ್ಚರ್ ಮಾಡ್ತೀನಮ್ಮ. MR ಮಾಡ್ತಿದ್ದೀನ್ರಿ, ನನಗೆ ಹೊಡೆದನ್ರಿ. ಎಲ್ಲಾರು ಪೊಲೀಸ್ ಸ್ಟೇಷನ್ದಾಗ ಇರ್ಲಿ ಅಂತ ಹೇಳಿ ಕಳಿಸಿದ್ರಿ. ಸ್ಥಿತಿ ಏನಿಲ್ರಿ, ಮನಸ್ಸಿ ಸೀರೆ ಹಚ್ಚಿಬಿಟ್ಟಿದ್ರಿ, ಕಾಲು ಮಡಚಿ ಎಲ್ಲ ರೆಡಿ ಮಾಡಿಬಿಟ್ಟಾರ. ರೆಡಿ ಮಾಡಿ ಊತ ಹಚ್ಚಿ ರೆಡಿ ಮಾಡಿಬಿಟ್ಟಿದ್ರಿ. ಬೆಡ್ರೂಮ್ದಾಗ ಕರ್ಕೊಂಡು ಹೋಗ್ಯಾರಿ. ಹೊಡೆದಾಗ ಈಗೇನು ತ್ರಾಸಾಗಿ ಏನಂದಳು, ಕುತ್ತಿಗಿಗಿಸ್ಬಿಟ್ಟ ನೋಡ್ರಿ. ಹೊರಗೆ ಹಾಕ್ಯಾರ್ರಿ. ನಮಗೆ 7:15 ಗೊತ್ತಾಗ್ಯದ್ರಿ. ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಈಗೇನಾಗ್ಬೇಕಂತಮ್ಮ? ಏನಾಗ್ಬೇಕಂತ ಯಾರ್ಯಾರಿಗೆ ಹೊರಗೆ ಬಿಡೇ ಬಾಡದ್ರಿ. ತಾಯಿ ಮಗರಿಗೆ ಬಿಡಬಾರ್ದ್ರಿ. ನಮ್ಮ ಎದುರಿಗೆ ನಮ್ಗೆ ಜೋಡಿ ಕೊಲೆ ಮಾಡ್ತನಂತ ಹೇಳನ್ರಿ, ಬೆದರಿಕೆ ಹಾಕಕತ್ತನ್ರಿ. ಅಷ್ಟಾದ್ರೂ ಇರ್ಲಾಡೆ ಅಂತ ಪೊಲೀಸ್ ಸ್ಟೇಷನ್ದಾಗ ಸಂಧಾನ ಮಾಡಿ ಕಳಿಸಿದ್ರು. ನನ್ನ ಮಗಳು ಉಳಿಲಿಲ್ಲ. ನಾ ಅವತ್ತು ಉಳಿಸಂಡ್ರು ಉಳಿತಿದ್ಲು. ಜಾಬ್ ಬಿಡ
ನಿನ್ನ ಮಗಳು ನನ್ನ ಮಗಳ ಬಿಟ್ಟು ಹೋಗ್ಯಾಳ ಅಂತ ಫೋನ್ ಮಾಡ್ಯಾರ. ಅಂದ ತಕ್ಷಣ ನಾವು 8 ಗಂಟೆಗೆ ಹೋದ್ವಿ, 7:39. ಆ ರೂಮ್ನಾಗ ಏನು ಮಾಡ್ಯಾರ ತಂದು ಆಲೇ ಮನ್ಸ್ಬಿಟ್ಟಿದ್ರು, ಅಷ್ಟೆಲ್ಲ ಮುಗಿಸ್ಯಾರ. ಈಗ ಆ್ಯಕ್ಚುಲಿ ಆ ಹುಡುಗಿ ಮ್ಯಾಗ ತೆಗೆದ್ರು ಅಂದ್ರೆ ಪ್ರಿಪ್ಲಾನ್ ಮಾಡಿ ಉರ್ಲ ಹಾಕಿ ಕುತ್ತಿಸಿಗಿ ಆ ಒಂದು ರೆಕ್ಕೆಗೆ ಹಾಕಿರುತ್ತೆ. ಸೀರೆ ಕಟ್ಟಾರ ರೆಕ್ಕೆ ಬೈಗಿಲೇ ಇಲ್ಲ, ಸ್ವಲ್ಪ ಇಲ್ಲಿ ಮುರಿದ ಮಾಡ್ಯಾರ. ತಾವೇ ಬಾಗಿಲ್ದು ಮುರಿದಾರ ಬೇಕಂತ ತೋರ್ಸಕ್ಕೆ ಇವರಿಗೆ. ಪೊಲೀಸ್ ಠಾಣೆ ರಾಯಚೂರಲ್ಲಿ ಒಂದು ಪ್ರಕರಣ ದಾಖಲಾಗಿರುತ್ತದೆ. ನಿನ್ನೆ ದಿನಾಂಕ 29/3/2026 ಸುಮಾರು 7:30 ಹಂಗೆ ಒಬ್ಬರು ವಿಕ್ಟಿಮ್ ವಿದ್ಯಾ ಅವರು ಮೃತಪಟ್ಟಿರುತ್ತಾರೆ. ಈ ಪ್ರಕರಣದಲ್ಲಿ ಸಾರಾಂಶ ಏನಂದರೆ, ವಿಕ್ಟಿಮ್ ಅವರು ಮತ್ತು ಅಕ್ಯೂಸ್ಡ್ ಮಂಜುನಾಥ್ ಇವ್ರದ್ದು ಮದುವೆ 2023 ಆಗುತ್ತಿದೆ. ತದನಂತರ ಅವರು ಡೌರಿಗೆ ಹರಾಸ್ಮೆಂಟ್ ಮಾಡ್ತಾಯಿರ್ತಾರೆ. ಆಲ್ಮೋಸ್ಟ್ 3 ಇಯರ್ಸಿಂದ ಹರಾಸ್ಮೆಂಟ್ ನಡೀತಾ ಬರ್ತಾಯಿದೆ. ನಿನ್ನೆ ಅವರು ಇನ್ನೂ ಜಾಸ್ತಿ ಡಿಮ್ಯಾಂಡ್ ಮಾಡಿದ್ದಾರೆ. ತದನಂತರ ಇವರು ಮಧ್ಯಾಹ್ನ 1:30 ಗಂಟೆಗೆ ಅವರು ಊಟ ಮಾಡಿಕೊಂಡು ಮನೆಗೆ ಹೋಗಿರ್ತಾರೆ. ಸಾಯಂಕಾಲ ಈ ವಿಕ್ಟಿಮ್ ಅವರ ತಂದೆಗೆ ಮತ್ತು ಅವರ ಫ್ಯಾಮಿಲಿ ಮೆಂಬರ್ಸ್ಗೆ ಫೋನ್ ಬರುತ್ತೆ ಅವರ ಮಗಳು ಸೂಸೈಡ್ ಮಾಡಿದ್ದಾಳೆ ಅಂತ. ಇದರ ಪ್ರಯುಕ್ತ ಅವರ ತಂದೆಯವರು ಕೇಸ್ ಕೊಟ್ಟಿರುತ್ತಾರೆ. ನಾವು ಡೌರಿ ಪ್ರೊಹಿಬಿಷನ್ ಆ್ಯಕ್ಟ್ ಅಂಡರಲ್ಲಿ ಕೇಸ್ ದಾಖಲೆ ಮಾಡಿ ತನಿಖೆ ಮುಂದುವರಿತಿದೆ. ತನಿಖೆಯಲ್ಲಿ ಈಗಾಗಲೇ ಆರೋಪಿ ಮಂಜುನಾಥ್ ಅವರು ಸೆಕ್ಯೂರ್ ಆಗಿದ್ದಾರೆ. ಆ್ಯಂಡ್ ನೈಸರಿ ನಾವು ಎಲ್ಲ ಪಂಚನಾಮ ಮಾಡಿ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡ್ತೀವಿ ಆ್ಯಂಡ್ ತನಿಖೆಯನ್ನು ಮುಂದುವರಿಸುತ್ತೇವೆ. ಥ್ಯಾಂಕ್ ಯು.